ಆದ್ರೆ ಆ ಕಥೆಯ ಅನುಭವ ಏನಿದೆ ಅದು ಅವ್ರಿಗೆ ಒಂದು ಸಂದೇಶ ಕೊಡಬೇಕು ಅಂತ ಅದೆಲ್ಲರಲ್ಲೂ ಅವ್ರು ಯಶಸ್ವಿ ಆಗಿದೆ ಅಂತ ನಾನು ಅನ್ಕೋತೀನಿ. ಎಸ್ ಸರ್. ಪಬ್ಲಿಕ್ ಕಾಲರ್ ರೆಡಿ ಇದ್ದಾರೆ. ದರ್ಶನ್ ಅವರೇ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದೆಯಾ? ಕೇಳಿಸ್ತಾ ಇದೆ ಮೇಡಮ್. ಸಿನಿಮಾ ನೋಡಿದ್ರಾ ಸರ್? ನೋಡಿದೆ ಮೇಡಮ್. ನೆನ್ನೆ ಹೇಗೆ ಅನಿಸ್ತು ನೋಡಿ, ಸಿನಿಮಾ ನೋಡಿದ್ರೆ ಕರೆ ಮಾಡಿದೀರಾ, ಖುಷಿ ಆಯ್ತು ಮಾತಾಡ್ಸಕ್ಕೆ. ಹೆಂಗ ಅನಿಸ್ತು ಸರ್? ಚೆನ್ನಾಗಿದೆ ಅಣ್ಣ. ನಮಸ್ತೆ ಅಣ್ಣ. ವಿಜಯಣ್ಣ ನಮಸ್ತೆ ಅಪ್ಪ. ನಮಸ್ತೆ. ₹2 ಖಾತೆ ಇರಕ್ಕೆ ಅಣ್ಣ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ಬಂದು ಕುತ್ಕೊಂಡ್ಬಿಡ್ತೀನಿ ಅಂತ ಏನಂತೆ ರಿಪೀಟ್ ಮಾಡಿ ದರ್ಶನ್ ಅವರೇ, ಸ್ವಲ್ಪ ಜೋರ ಮಾತಾಡಿ ಸರ್. ₹2 ಕಾಸಿದ್ರೆ ಕೊಡೋಣ, ಹೊಟ್ಟೆ ತುಂಬ ಊಟ ಮಾಡ್ಕೊ. ಜಹಾಂಗೀರ್ ಅವ್ರದ್ದು ಚೆನ್ನಾಗಿತ್ತಣ್ಣ. ಅದು ನಾನು ನಿನ್ನೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೆ. ಅದ್ರಲ್ಲಿ ನಮ್ ನ್ಯಾಯ ಸಿಕ್ಕಾಗಂಟ ನಾವು ಸತ್ಯಾಗ್ರಹ ಉಪಸತ್ಯಾಗ್ರಹ ಬಿಡುಕೂಡದಲ್ಲಿ ಅಂದ್ರಿ ನೀವು. ಅವನ್ನ ಇಟ್ಕೊಂಡು ₹2 ಕಾಸು ಕೊಣ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ಬಂದು ಕುತ್ಕೊಂಡ್ಬಿಡ್ತೀನಿ ಇಲ್ಲಿ ಅಂತ. ಹಂಗೆ ಟಿಕೆಟ್ ಬುಕ್ ಮಾಡಿ ಬಂದ್ಬೋಣ. ಅದು ನೋಡ್ಬಿಟ್ಟು ಸಿನಿಮಾ ಮಾತ್ರ ಸಖತ್ತಾಗಿ ಬಂತಣ. ಬೈಕ್ಸು ಆ ಸ್ಟೋರಿ ಮಾತ್ರ ಬಹಳ ಚೆನ್ನಾಗಿತ್ತು. ನಿನ್ನೆ ನಾನು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೆ 11 ಗಂಟೆಗೆ. ಅದನ್ನ ನೋಡಿದ ತಕ್ಷಣ, ಸೀನ್ ನೋಡಿದ ತಕ್ಷಣ ಹಂಗೆ ಟಿಕೆಟ್ ಬುಕ್ ಮಾಡಿ VR ಮಾಲಲ್ಲಿ ನೋಡಿದ್ಬೋಣ. ಬಹಳ ಚೆನ್ನಾಗಿತ್ತು ಸಿನಿಮಾ. ಥ್ಯಾಂಕ್ ಯು ದರ್ಶನ್ ಸರ್. ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಹುಬ್ಬಳ್ಳಿಯಿಂದ. ಶ್ರೀಧರ್ ಅವರೇ ನಮಸ್ತೆ. ನಮಸ್ತೆ. ಸಿನಿಮಾ ನೋಡಿದ್ರಾ ಸರ್? ಮೇಡಮ್ ಕುಟುಂಬ ಸಮೇತ ನೋಡಿದೀನಿ ಮೇಡಮ್. ನಮ್ಮ ಅಕ್ಕನ ಮಕ್ಕಳಿಗೆ, ನಮ್ಮ ಅಜ್ಜಿ, ನಮ್ಮ ಅಜ್ಜ ಎಲ್ಲಾರು ಕರ್ಕೊಂಡೋಗಿ ತೋರಿಸಿದೀನಿ ಮೇಡಮ್. ಯಾಕಂದ್ರೆ ಅವ್ರ ಕಾಲದಲ್ಲಿ ಅನುಭವಿಸಿದ್ದದು. ನೀವು ನೋಡ್ ಬನ್ನಿ ಅಂತ ಹೇಳಿ ನಾನೇ ಖುದ್ದಾಗಿ ಕರ್ಕೊಂಡೋಗಿ ತೋರಿಸಿದೀನಿ ಮೇಡಮ್. ಸೂಪರ್. ಏನ್ ಅನಿಸ್ತಾ ಹೇಳಿ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸಿನಿಮಾ ಬಗ್ಗೆ. ನಮ್ಮ ಎಕ್ಸ್ಪೀರಿಯನ್ಸ್ ಮೇಡಮ್, ಈಗ ಮೊನ್ನೆ ಆದಂತ ಘಟನೆ, ಡಿಸೆಂಬರ್ ಅಲ್ಲಿ ಆದಂತ ಘಟನೆನೇ ಎಕ್ಸಾಂಪಲ್ ಹೇಳ್ಬೋದು ಮೇಡಮ್. ಒಂದು ದಲಿತ ಯುವಕನನ್ನ ಮದುವೆಯಾದಳು ಅಂತೇಳಿ ತನ್ನ ತಂದೆನೇ ಮಗಳನ್ನ 7 ತಿಂಗಳ ಗರ್ಭಿಣಿಯನ್ನ ಕೊಲೆ ಮಾಡ್ತಾನಪ್ಪ ಅಂದ್ರ ಈವರೆಗೂ ಇಂಥ ಒಂದು AI ಜಗತ್ತು ಬಂದ್ರೂ ಕೂಡ ಅನ್ಟಚಬಲ್ ಇರೋದು ಇದು ಒಂದು ದೊಡ್ಡ ದುರಂತ ಮೇಡಮ್. ಅದರಲ್ಲೂ ವಿಶೇಷವಾಗಿ ನಾನು ದುನಿಯಾ ವಿಜಯ್ ಸರ್ಗೆ ಯಾಕೆ ಕೃತಜ್ಞತೆ ಹೇಳ್ತೇನಪ್ಪ ಅಂದ್ರೆ, ನಾವೆಲ್ಲೋ ತಮಿಳಲ್ಲೂ ಮಲಯಾಳಲ್ಲೂ ಅಂತ ಮೂವಿನ ನಾವು ಇಂಟ್ರೆಸ್ಟ್ ಕೊಟ್ಟು ನೋಡ್ತಿದ್ವಿ, ಇದು ಅಸ್ಪೃಶ್ಯತೆ ಸಲುವಾಗಿದೆ ಅಂತೇಳಿ. ಬಟ್ ದುನಿಯಾ ವಿಜಯ್ ಸರ್ ಮಾಡಿದಂತ ಪಿಕ್ಚರ್ ಇದೆಯಲ್ಲ ಮೇಡಮ್, ಇವತ್ತು ಸಂಪೂರ್ಣವಾಗಿ ಯಶಸ್ವಿ ಮಾಡ್ಲಿಕ್ಕೆ ನಮ್ಮ ಸಂಘಟನೆ ಕರೆ ಕೊಟ್ಟಿದ್ದೀವಿ ಮೇಡಮ್ ಬೆಳಗ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶ್ರೀಧರ್ ಸರ್. ಒಂದು ಘಟನೆಯನ್ನು ಉದಾಹರಣೆ ಕೊಟ್ಕೊಂಡು ಸಿನಿಮಾ ಬಗ್ಗೆ ನೀವು ಕೊಂಡಾಡ್ತಿದ್ದೀರಿ. ಎನಿವೆ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಸರ್ ನಮಸ್ತೆ. ಸಿನಿಮಾ ನೋಡಿದ್ರಾ ಸರ್? ನೋಡ್ದೆ ಮೇಡಮ್. ಹೇಗೆ ಅನಿಸ್ತು ಹೇಳಿ ಸರ್? ಮೊದಲು ಬ್ಯಾಂಕ್ ವಿಜಯಣ್ಣಂಗೆ ತುಂಬಾ ಥ್ಯಾಂಕ್ಸ್ ಇಂತ ಫಿಲಂ ಮಾಡಿದ್ದೆ. ಅಲ್ಲ, ಜಮೀನ್ದಾರರು ನಮ್ಮ ಜೊತೆಗಿದ್ದಾರೆ ಸರ್. ಏನ್ ತೊಂದರೆ ಇಲ್ಲ, ಮಾತಾಡಿ ಸರ್, ಮಾತಾಡಿ ಒಪಿನಿಯನ್ ಹೇಳಿ ಸರ್. ಮೇಡಮ್ ತುಂಬಾ ಚೆನ್ನಾಗಿದೆ ಫಿಲಮು. ಅದೇ ಬಾಬಾ ಸಾಹೇಬ್ ಹೇಳ್ದಂಗೆ ವಿದ್ಯೆ ಕಲ್ತಿನವರು ಗರುಟ್ಲೇಬೇಕು ಅಂತ ಇನ್ನು ತೋರ್ಸವ್ರೆ. ಅದು ತುಂಬಾ ಒಳ್ಳೆ ಸಂದೇಶ ಮೇಡಮ್. ಫ್ಯಾಮಿಲಿ ಸಮೇತ ಹೋಗಿದ್ರಾ? ಮೇಡಮ್ ಫ್ಯಾಮಿಲಿ ಸಮೇತ. ವಿಜಯಣ್ಣನ ಅಭಿಮಾನಿ ಮೇಡಮ್ ನಾವೆಲ್ಲ, ಫ್ಯಾಮಿಲಿ ಎಲ್ಲ. ಎನಿವೆ ಇನ್ನಷ್ಟು ಜನಕ್ಕೆ ಸಿನಿಮಾ ಇಷ್ಟ ಆಗಿದ್ರೆ ಹೇಳಿ, ಇನ್ನಷ್ಟು ಜನ ಸಿನಿಮಾ ನೋಡ್ಲಿ. ಮೌತ್ ಪಬ್ಲಿಸಿಟಿನೇ ಇಂಪಾರ್ಟೆಂಟ್ ಅಲ್ವಾ ಸರ್ ಈಗ ಸಿನಿಮಾ ಬಗ್ಗೆ? ಹಂಗಾಗಿ ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಮೋಸ್ಟ್ಲಿ ಒಂದು ಸಿನಿಮಾ ಯಶಸ್ವಿಗೆ ಮೌತ್ ಪಬ್ಲಿಸಿಟಿ ಇಂಪಾರ್ಟೆಂಟ್. ವೆರಿ ಟ್ರೂ. ಈಗ ಇಷ್ಟು ಜನ ಫೋನ್ ಕಾಲರ್ಸ್ ಮಾಡ್ತಿದಾರಲ್ಲ, ಕಾಲ್ಸು, ಅವರೆಲ್ಲ ಸಿನಿಮಾ ನೋಡಿ ಒಂದು 10 ಜನ ಅವರು ನಾವು ಹೇಳಿ ಅಂತ ಹೇಳೋದೇ ಬೇಡ, ಅವರೇ ಹೇಳ್ತಾರೆ ಸಿನಿಮಾ ಚೆನ್ನಾಗಿದ್ರೆ ನಾನು ಈ ಥರದ್ದು ಒಂದು ಸಿನಿಮಾ ನೋಡ್ಕೊಂಬಂದೆ, ಮಿಸ್ ಮಾಡದೆ ನೋಡಿ ಅಂತ ಅವರು ಒಂದು 10 ಜನಕ್ಕೆ ಕೇಳ್ತಾರೆ. 10 ಜನದಲ್ಲಿ ಅಟ್ಲೀಸ್ಟ್ ಒಂದು 5 ಜನ ಆದ್ರೂ ನೋಡ್ತಾರೆ, ಅವರು ಮತ್ತೆ ಒಂದು 5 ಜನಕ್ಕೆ ಕೇಳ್ತಾರೆ. ಈ ಥರ ಮೋತ್ತಾಕು ಯಾವಾಗ ಬರುತ್ತೋ ಅವಾಗ್ಲೇ ಸಿನಿಮಾಗಳಿಗೆ ಗೆಲ್ಲೋದು. ಮತ್ತೆ ನೋಡಿ ಅವ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಅದು ₹2 ಕಾಸು ಕೊಡೋಣ, ಹೊಟ್ಟೆ ಮುಂದ್ಕೊಂಬಂದು ಕುತ್ಕೊಂಡ್ಬಿಡ್ತೀನಿ ಅಂತ. ಆ ಥರದೊಂದು ನಾಡಿ ಮಿಡಿತಾ ಇದೆಯಲ್ಲ, ಅದು ಬರವಣಿಗೆಯ ಶಕ್ತಿ. ಸಿನಿಮಾಗೆ ಇರ್ತಕ್ಕಂಥದ್ದು ಶಕ್ತಿನೇ ಅದು ಬರವಣಿಗೆ. ಒಂದು ಅವ್ರು ಹೇಳ್ದಂಗೆ ಜಡೇಶ್ ಸರ್ ಒಂದು ಕಡೆ ಬರವಣಿಗೆ, ಮತ್ತೊಂದು ಕಡೆ ಕಲಾವಿದರ ಅಭಿನಯ. ಅದು ಅಷ್ಟೊಂದು ಸಹಜವಾಗಿ ಸ್ವಾಭಾವಿಕವಾಗಿ ಎನಾಕ್ಟ್ ಮಾಡಿದ್ದಾರೆ. ನೀವೆಲ್ಲ ಆ್ಯಕ್ಟ್ ಮಾಡಿಲ್ಲ, ಎನಾಕ್ಟ್ ಮಾಡಿದ್ದಾರೆ.